ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯುವನಿಧಿ ಇಂಪಾರ್ಟೆಂಟ್ ಅಪ್ಡೇಟ್, ಬಿಗ್ ಚೇಂಜಸ್ ಅನೌನ್ಸ್ಡ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟ ಆದ್ರೆ ಲೈಕ್ ಮಾಡಿ. ಮೊದಲ ಅಪ್ಡೇಟು ಆಲ್ರೆಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಟ್ಯಾಬಿಗೆ ಹೋದ್ರೆ ಅಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಈ ಹಿಂದೆ ನೀವು ಜಸ್ಟ್ ಆಧಾರ್ನ ಫೆಚ್ ಮಾಡಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ, ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡಿ, ಜಸ್ಟ್ ನೀವು ಮಂತ್ನ ಎಂಟ್ರಿ ಮಾಡಿ ಅಂಡ್ ನೀವು ಸಬ್ಮಿಟ್ ಕೊಟ್ಟಿದ್ರೆ ನಿಮಗೆ ಸಬ್ಮಿಟ್ ಆಗ್ತಾ ಇತ್ತು. ಜಸ್ಟ್ ನೀವು ಲಾಗಿನ್ ಆಗಿ. ಈಗ ಒಂದು ನ್ಯೂ ಚೇಂಜಸ್ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ನೇಮು, ನಿಮ್ಮ ಯುವನಿಧಿ ರಿಜಿಸ್ಟ್ರೇಷನ್ ರೆಫರೆನ್ಸ್ ನಂಬರು, ನಿಮ್ದು ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ಇಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರು, ಲಿಂಗ, ಯು ಜಿ ಪಿ ಜಿ, ಯೂನಿವರ್ಸಿಟಿ, ಎಜುಕೇಶನ್ ಬ್ಯಾಕ್ಗ್ರೌಂಡು, ಗ್ರಾಜುಯೇಷನ್ ಕಾಸ್ಟ್ ಡೀಟೇಲ್ಸ್, ಕಾಲೇಜ್ ನೇಮು, ರಿಸಲ್ಟ್ ಡೇಟು, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೋರ್ಡು, ನಿಮಗೆ ನೇಮ್ ಆಫ್ ಸಬ್ಜೆಕ್ಟ್ ವಿತ್ ಹೈಯೆಸ್ಟ್ ಮಾರ್ಕ್ಸು 3 ವಿಷಯದಲ್ಲಿ, ಮೀಡಿಯಮ್ಮು ನಿಮ್ಮದು ಕನ್ನಡ ಇಂಗ್ಲೀಷ್ ರೈಟ್ ಸ್ಪೀಕ್ ಬರೆಯಕ್ಕೆ ಬರುತ್ತಾ, ನಿಮ್ಮ ಸಿಟಿ ಟೌನು ಡಿಸ್ಟಿಕ್ಕು, ಬ್ಯಾಕ್ಲಾಗ್ಸ್ ಏನಾದ್ರು ಇದೆಯಾ, ಎಷ್ಟು ಬ್ಯಾಕ್ಲಾಗ್ಸ್ ಇದೆ, ಏನಾದ್ರು ಫಿನ್ಟೆಕ್ ಮತ್ತು ಬಿ ಎಫ್ ಎಸ್ ಐ ಕಡೆ ಇಂಡಸ್ಟ್ರಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ಇದೆಯಾ, ಸ್ಕಿಲ್ಲಿಂಗ್ ಮತ್ತು ಪ್ರಿಪೇರ್ ಜಾಬ್ಗೆ ರೆಡಿ ಆಗಿದ್ದೀರಾ, ನೀವು ಡೊಮೈಸೈಲ್ ಆಫ್ ಕರ್ನಾಟಕ ಆಗಿದ್ದೀರಾ, ಅಂಡ್ ನೀವು ಕಡ್ಡಾಯವಾಗಿ ಯುವನಿಧಿ ಬೆನಿಫಿಷಿಯರೀಸು ಆಫ್ಟರ್ ನೀವು 6 ಮಂತ್ ರಿಜಿಸ್ಟ್ರೇಷನ್ ನಂತರ 6 ಮಂತ್ ಆದ ನಂತರ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಕೌಶಲ್ಕರಿಗೆ ಅಂತ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ. ಈ ರೀತಿ ನೀವು ಅಪ್ಡೇಟ್ ಕೂಡ ತಂದಿದ್ದಾರೆ. ಬಿಕಾಸ್ ಮೇಜರ್ ಚೇಂಜಸ್ ಏನಂದ್ರೆ ಪ್ರಾಬಬಲಿ ನನ್ನ ಎಕ್ಸ್ಪೆಕ್ಟೆಡ್ ಏನಂದ್ರೆ ಸರ್ಕಾರ ಒಂದು ಸರ್ವೆ ಕೂಡ ಮಾಡ್ತಾರೆ. ನಿಮಗೆ ಗೊತ್ತಿರುವಾಗೆ ಈ ಹಿಂದೆ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಕೂಡ ಬಂತು, ನಿಮಗೆ ಈ ರೀತಿ ಹೋಗಕ್ಕೆ ಇಂಟ್ರೆಸ್ಟ್ ಕೂಡ ಇದೆಯಾ ಏನು ಎತ್ತ ಅಂತ. ಸರ್ಕಾರದವರು ಏನಾದ್ರು ಜಾಬ್ ಗೀಬ್ ಕೊಡಿಸೋ ರೀತಿ ಮಾಡ್ತಾ ಇರ್ಬೋದು. ಅಂಡ್ ಮೈನ್ ಥಿಂಗು ಎಲ್ಲ ಸಾಕಷ್ಟು ಅಪ್ಲಿಕೆಂಟ್ಸ್ ಗಳಿಗೆ 2 ವರ್ಷ ಆಗ್ತಾ ಬಂತು, ಅವ್ರನ್ನ ಕೂಡ ತೆಗಿತಾರೆ. ಹಾಗಾಗಿ ಸರ್ಕಾರ ತನ್ನ ಡಾಟಾ ಕೂಡ ಸಂಗ್ರಹಣೆ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಲೈಕ್ ಡಾಟಾ ಸರ್ಕಾರದ ಹತ್ರ ಆಲ್ರೆಡಿ ಇರುತ್ತೆ, ಅವರೇ ಮುಂಚೆ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಬಟ್ ಈಗ ಮತ್ತೊಂದು ಸಲ ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಏನಾದ್ರು ಜಾಬ್ ಆಪರ್ಚುನಿಟೀಸ್ ಏನಾದ್ರು ಕೊಡ್ತಾರಾ, ಅಥವಾ ನಿಮಗೆ ಗೊತ್ತಿರೋ ಹಾಗೆ ಉದ್ಯೋಗ ಮೇಳ ಅಂತ ಹೇಳಿ ಕಂಡಕ್ಟ್ ಕೂಡ ಮಾಡ್ತಾರೆ. ನಿಮಗೆ ಅಂದ್ರೆ ಟ್ರೈನಿಂಗ್ ಕೂಡ ಕೊಡ್ತಾರೆ, ಉದ್ಯೋಗ ಮೇಳ ಕೂಡ ಕೊಡ್ತಾರೆ. ಅದಕ್ಕೆ ನೀವು ಕಡ್ಡಾಯವಾಗಿ ಬರಬೇಕು ಅಂತ ಕೂಡ ನಿಮಗೆ ಮೆಸೇಜ್ ಕೂಡ ಮಾಡ್ತಾರೆ, ಮೇಲ್ ಕೂಡ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ರೀತಿ ಕೂಡ ಮಾಡಿದ್ದಾರೆ. ಅಂಡ್ ಸೆಲ್ಫ್ ಡಿಕ್ಲರೇಷನ್ ನೀವು ಒಂದ್ಸಲ ಮಾಡಿ ನಿಮ್ಮ ಡೀಟೇಲ್ಸ್ ಗಳನ್ನೆಲ್ಲ ನೋಡಿ ನೀಟಾಗಿ ಎಂಟ್ರಿ ಕೂಡ ಮಾಡಿ ಈ ರೀತಿ ಅಪ್ಡೇಟ್ ಇದ್ದಾರೆ. ನೋಡೋಣ ಈ ಅಪ್ಡೇಟ್ ನಂತರ ಏನಾದ್ರು ಚೇಂಜಸ್ ತರ್ತಾರೆ, ಏನ್ ಮಾಡ್ತಾರೆ ನೋಡೋಣ. ಅಂಡ್ ಈ ರೀತಿ ಅಪ್ಡೇಟ್ ತಂದಿರೋ ಕಾರಣ ಇಲ್ಲಿ ಅವರಿಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತಾಯ್ತಾ, ಅದನ್ನ ವೆರಿಫೈ ಮಾಡಬಹುದು. ಲೈಕ್ ಅವರಿಗೆ ಯಾರೋ ನ್ಯೂ ಅಪ್ಲಿಕೆಂಟ್ಸ್ ಯಾರು, ಓಲ್ಡ್ ಅಪ್ಲಿಕೆಂಟ್ಸ್ ಯಾರು, ಯಾರಿಗೆ ಎಷ್ಟು ಬ್ಯಾಕ್ಲಾಗ್ ಇದೆ, ಯಾರಿಗೆ ಎಷ್ಟು ಪರ್ಸೆಂಟೇಜ್ ಇದೆ, ಯಾರು ಇಂಗ್ಲಿಷ್ ಮಾತಾಡ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ತೆಗೆದುಕೊಳ್ಬಹುದು. ಈ ತರದ ಆದ್ಮೇಲೆ ಒಂದು ನಿಮ್ಗೆ ಏನಾದ್ರು ಜಾಬ್ ಆಪರ್ಚುನಿಟೀಸ್, ಟ್ರೈನಿಂಗ್ ಆಪರ್ಚುನಿಟೀಸ್ ಕೊಡಬಹುದು. ಅಂಡ್ ಮೈನ್ ಥಿಂಗ್ ಯಾರೆಲ್ಲ ಮುಗ್ದಿದೆ ಲೈಕ್ 2 ವರ್ಷ ಅಂತ ಸರ್ಕಾರದವ್ರು ಹೇಳಿದ್ದಾರೆ, ಆ ಯೋಜನೆಯನ್ನ 2 ವರ್ಷ ಆಗಿರೋರಿಗೆ ರದ್ದು ಕೂಡ ಮಾಡಬಹುದು. ಅದನ್ನ ಗ್ಯಾಪ್ ನಡ್ಕೊಳ್ಳಿ. ಯಾರು ಈ ಹಿಂದೆನೆ ಆಲ್ರೆಡಿ ಇದು ಅಪ್ಡೇಟ್ ಬರೋಕ್ಕಿಂತ ಮುಂಚೆನೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದಾರೆ ಅಂದ್ರೆ ಅವರು ಡೋಂಟ್ ವೆರಿ, ಆಲ್ರೆಡಿ ಆಗಿರುತ್ತೆ ನಿಮ್ಮದು. ನಿಮ್ಗೆ ಎಲ್ಲಿ ಬಂದ್ರೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟೇಟಸ್ ಅಲ್ಲಿ ನಿಮಗೆ ಇಲ್ಲಿ ಲೈಕ್ ನಿಮಗೆ ಇಲ್ಲಿ ವ್ಯೂ ಸ್ಟೇಟಸ್ ಅಂತ ತೋರಿಸುತ್ತೆ, ಅಲ್ಲಿ ನಿಮಗೆ ಇದೆ ಅವೈಲೇಬಲ್ ಇರುತ್ತೆ. ಆರ್ ನೀವು ಅಪ್ಡೇಟ್ ಬಂದಿರೋ ಕಾರಣ ರಿಸ್ಕ್ ತಗೋಬೇಡಿ. ಲೈಕ್ ಇನ್ನೊಂದ್ಸಲ ನೀವು ಟ್ರೈ ಮಾಡಿ. ಲೈಕ್ ಇನ್ನೊಂದ್ಸಲ ಆಧಾರ್ ಫೆಚ್ ಆಗಿಲ್ಲ ಅಂದ್ರೆ ಡೋಂಟ್ ವೆರಿ, ಲೇಟರ್ ನೀವು ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿ, ಯಾಕಂದ್ರೆ ಹೊಸ ಅಪ್ಡೇಟ್ ಕೂಡ ಬಂದಿದೆ. ಏನ್ ಚೇಂಜಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಸರ್ಕಾರದವರು ಹೊಸ ಅಪ್ಡೇಟ್ ಕೊಟ್ಟಿರೋ ಕಾರಣ ವಿದ್ಯಾರ್ಥಿಗಳು ಅದನ್ನ ಮಾಡಿ ಆಯ್ತಾ, ಚೇಂಜಸ್ ನ ಮಾಡಿ. ಲೈಕ್ ಎಲ್ಲ ಮಾಹಿತಿ ಕೊಟ್ಟಿರುತ್ತೆ, ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ನಿಮ್ಮ ನೇಮು, ರಿಜಿಸ್ಟ್ರೇಷನ್ ನಂಬರು, ಡಿಗ್ರಿ ಸರ್ಟಿಫಿಕೇಟ್, ನೇಮು, ಇಮೇಲ್ ಐಡಿ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಗೊತ್ತಿರುತ್ತೆ. ನಿಮ್ಮ ಕ್ವಾಲಿಫಿಕೇಶನ್ ಗೊತ್ತಿರುತ್ತೆ, ಯೂನಿವರ್ಸಿಟಿ ಕೂಡ ಗೊತ್ತಿರುತ್ತೆ, ಎಜುಕೇಶನ್ ಬ್ಯಾಕ್ ಗ್ರೌಂಡ್, ಕಾಲೇಜು, ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಒಂದು ರಿಸಲ್ಟ್ ಡೇಟ್ ಸ್ವಲ್ಪ ನಿಮಗೆ ಸಮಸ್ಯೆ ಆಗ್ಬೋದು. ಲೈಕ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಅಥವಾ ಯಾರು ಫ್ರೆಂಡ್ಸ್ ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪರ್ಸೆಂಟೇಜ್ ನಿಮಗೆ ಟೋಟಲ್ CGPA ಎಷ್ಟು ಬಂದಿರುತ್ತೆ ಪರ್ಸೆಂಟೇಜ್ ನೋಟ್ ಕೂಡ ಮಾಡಿ. ಹೈಯೆಸ್ಟ್ ಮಾರ್ಕ್ಸ್ ಟಾಪ್ 3 ಅಂತ ಇದೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಇದು ಯಾವ ಸಬ್ಜೆಕ್ಟ್ ಅಂತ ಇದೆ. ಲೈಕ್ ಇದು ಪ್ರಾಬಬ್ಲಿ ಫೈನಲ್ ಇಯರ್ ಕನ್ಸಿಡರ್ ಕೂಡ ಮಾಡೋದಾ, ಅಂಡ್ ಟೋಟಲ್ ಕನ್ಸಿಡರ್ ಕೂಡ ಮಾಡೋದ ಗ್ಯಾರಂಟಿ ಇಲ್ಲ. ಪ್ರಾಬಬ್ಲಿ ನೀವು ಫೈನಲ್ ಇಯರ್ ನ ಕನ್ಸಿಡರ್ ಕೂಡ ಮಾಡ್ಕೊಂಡ್ರೆ ಉತ್ತಮ. ಅಂಡ್ ನಿಮ್ಮ ಮೀಡಿಯಮು, ಇಂಗ್ಲಿಷ್, ಕನ್ನಡ, ಸಿಟಿ, ಡಿಸ್ಟಿಕ್, ಬ್ಯಾಕ್ಲಾಗ್ಸ್ ಎಲ್ಲ ಗೊತ್ತಿರುತ್ತೆ, ಆರ್ ಇಂಟ್ರೆಸ್ಟೆಡ್ ಎಲ್ಲ ಕೂಡ ಗೊತ್ತಿರುತ್ತೆ. ಇಲ್ಲಿ ಮೈನ್ ತೊಂದರೆ ಆಗೋದೇನಂದ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಮೈನ್ ಥಿಂಗ್ ನಿಮ್ಮ ಸಬ್ಜೆಕ್ಟ್ ವಿತ್ ಹೈಯೆಸ್ಟ್ ಮಾರ್ಕ್ಸ್ ಅಂತ ಇದೆಯಲ್ಲ, ಅದನ್ನ ನೀವು ಕನ್ಸಿಡರ್ ಕೂಡ ಮಾಡ್ಕೊಂಡು ನೋಡ್ಕೊಂಡು ಮಾಡಿ. ಲೈಕ್ ನಿಮಗೆ ಸೆಮ್ ವೈಸ್ ಮಾಡ್ಕೊಬಿಡಿ, ಲಾಸ್ಟ್ ಸೆಮ್ ಆಡ್ ಮಾಡ್ಕೊಳ್ಳಿ. ನೋಡೋಣ ಏನಾಗುತ್ತೆ ಅಂತ. ಅಂಡ್ ಹಣದ ಬಗ್ಗೆ ನೋಡೋದಾದ್ರೆ ಮಾಹಿತಿನ ಲೈಕ್ ಆಲ್ರೆಡಿ ನಿಮಗೆ DBT ಪುಷ್ ಕೂಡ ಆಗಿದೆ, ಕೆಲವರಿಗೆ ಕ್ರೆಡಿಟ್ ಕೂಡ ಆಗಿದೆ, ಇನ್ನು ಸಾಕಷ್ಟು ಜನರಿಗೆ ಆ ಪೆಂಡಿಂಗ್ ಇರೋ ಹಣ ಕ್ರೆಡಿಟ್ ಕೂಡ ಆಗಬೇಕು. ಟಿಲ್ ನವೆಂಬರ್ದು ಆಲ್ರೆಡಿ ಮುಗಿತಾ ಬಂತು, ನವೆಂಬರ್ದು ಹಾಕ್ಬೇಕಾಗುತ್ತೆ, ಬಟ್ ಡಿಸೆಂಬರ್ಗೆ ಬಂದಿದೆ. ಲೈಕ್ ನಿಮಗೆ DBT ಪುಷ್ ಆಗಿರೋದು ಟಿಲ್ ಅಕ್ಟೋಬರ್ ವರೆಗೆ. ಬಟ್ ಇಷ್ಟೊತ್ತಿಗೆ ಅಮೌಂಟ್ ಬರ್ಬೇಕಿತ್ತು. ಲೈಕ್ DBT ಪುಷ್ ಆಗಿ ಬರೋವರೆ 10 ರಿಂದ 15 ದಿನಗಳ ಕಾಲಾವಕಾಶ ಕೂಡ ಆಯಿತು. ಪ್ರಾಬಬ್ಲಿ ಸರ್ಕಾರದ ಫಂಡಿಂಗ್ ಇಶ್ಯೂಸ್ ಆಗಿರೋ ಕಾರಣ ನಿಮಗೆ ಖಾತೆಗೆ ಜಮೆ ಆಗ್ತಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಮ ಖಾತೆಗೆ ಜಮೆ ಆಗ್ಬೇಕಿತ್ತು. ಲಾಸ್ಟ್ ಈ ವೀಕ್ ಫಸ್ಟ್ ವೀಕೆ ಬರಬೇಕಿತ್ತು, ಎಕ್ಸೆಪ್ಟ್ ಕೂಡ ಮಾಡಿದ್ದು ಸೆಕೆಂಡ್ ವೀಕಿಗೆ ಹೋಗಿದೆ. ಲೈಕ್ ನಾವು ಈ ವೀಕ್ ಎಕ್ಸೆಪ್ಟ್ ಮಾಡ್ಬೋದು ಆಯ್ತಾ. ಸೈಕ್ ನಿಮಗೆ DBT ಪುಷ್ ಆಗಿದೆ ಅಂದ್ರೆ ನಮಗೆ ಫೈನಲ್ ಸ್ಟೇಜ್ ಅಲ್ಲಿ ಇದ್ದೀರಾ, ಅಂದ್ರೆ ಕೊನೆ ಸ್ಟೇಜ್ ಅಲ್ಲಿ ಇದ್ದೀರಾ. ಇನ್ನೇನು ಸರ್ಕಾರ ಹಣ ರಿಲೀಸ್ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ಜಮೆ ಆಗಬೇಕಾಗುತ್ತೆ ಅಷ್ಟೇ. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಬಟ್ DBT ಪುಷ್ ಆಗಿದೆ ಅಂದ್ರೆ
ಯೂಶುವಲಿ ನಿಮಗೆ 10 to 15 ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಸಮ್‌ಟೈಮ್ಸ್ ಡೆಬಿಟ್ ಖುಷಿ ಆಗಿ 1 ವೀಕ್ ಒಳಗಡೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಆಯ್ತಾ. ಸರ್ಕಾರದಿಂದ ಫಂಡ್ ಇರೋದಿಲ್ಲ, ಫಂಡ್ ಅಲೋಕೇಟ್ ಮಾಡಿ ಸರ್ಕಾರ ಬಿಡುಗಡೆ ಮಾಡಿದ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಬೇರೆ ಯೋಜನೆಗಳ ತರ ಅಲ್ಲ ಯುವ ನಿಧಿ ಯೋಜನೆ. ಯುವ ನಿಧಿ ಯೋಜನೆಯಲ್ಲಿ ಲಿಮಿಟೆಡ್ ಅಪ್ಲಿಕೇಶನ್ ಅಂದ್ರೆ ಕಡಿಮೆ ಜನ ಅಪ್ಲಿಕೆಂಟ್ಸ್ ಇರೋ ಕಾರಣ ನಿಮಗೆ ಆದಷ್ಟು ಬೇಗನೆ ನಿಮ್ಮ ಖಾತೆಗೆ ಅಮೌಂಟ್ ಕೂಡ ಬರುತ್ತೆ. ವೆಯ್ಟ್ ಕೂಡ ಮಾಡಿ ಇನ್ನೊಂದು ವೀಕ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಲಾಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡಿದ್ದು ಬರ್ನಿಲ್ಲ, ಈ ವೀಕ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದೀವಿ. ಕೆಲವರಿಗೆ ಕ್ರೆಡಿಟ್ ಕೂಡ ಆಗಿದೆ, ಇನ್ನು ಕೆಲವರಿಗೆ ಪೆಂಡಿಂಗ್ ಇದೆ, ಅದನ್ನು ಕೂಡ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ನೋಡಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ, ನಿಮಗೆ ತೋರಿಸ್ತಿದ್ದೀರಿ. ಇಲ್ಲಿ ನೋಡಿ, ಯುವ ನಿಧಿ ಯೋಜನೆ ನೋಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲವಾದಲ್ಲಿ ನಿಮಗೆ ನೇರ ನಗದು ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗುವುದು. ಅಂದ್ರೆ ನಿಮ್ಗೆ ಏನಾದ್ರು ಕೌಶಲ್ಯ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ನೇರ ನಗದನ್ನು ನಾವು ರದ್ದು ಮಾಡ್ತೀವಿ. ನಿಮಗೆ ಡೆಬಿಟ್ ಮುಖಾಂತರ ಹಣ ಕೂಡ ಬರೋದಿಲ್ಲ, ಅದನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಅಫಿಷಿಯಲ್ ಆಗಿ ಸರ್ಕಾರ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನೀವು ಗ್ಯಾಪ್ ಹಿಡ್ಕೊಂಡು ನೀವು ಇದನ್ನ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಯಾರು ಆಲ್ರೆಡಿ ಮಾಡಿದಿರ ಸೆಲ್ಫ್ ಡಿಕ್ಲರೇಷನ್ ಮತ್ತೊಂದ್ಸಲ ಟ್ರೈ ಮಾಡಿ, ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.